ಹಾಯ್ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೌನ ವಿಶು ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತು ಈವ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ರೆಡಿಯಾಗಿ ಎಲ್ಲಿ ಹೊರಟಿದ್ದೀವಿ ಅಂದರೆ ಹಾಸನ ಹೋಗೋಣ ಅಂತ. ಯಾಕಂದರೆ ಆ್ಯಕ್ಚುಲಿ ಸಿಹಿ ಬರ್ಡೇ ಇರೋದು ಇವತ್ತೇ, ಬಟ್ ನಾವು ಸಂಡೇ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ. ಸೊ ಇವತ್ತು ಚಿಕ್ಕದಾಗಿ ಒಂದು ಕೇಕ್ ಕಟ್ ಮಾಡಿಸೋಣ ಅಂತ ಹಾಸನ ಹೋಗ್ತಾ ಇದ್ದೀವಿ. ಮತ್ತು ನನ್ನ ಮಗಳು ಬರ್ಡೇಗೆ ತುಂಬ ಜನ ವಿಶ್ ಮಾಡಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅಷ್ಟು ಜನ ವಿಶ್ ಮಾಡಿದ್ದೀರಾ. ನಿಮ್ಮ ಬ್ಲೆಸ್ಸಿಂಗ್ ಯಾವಾಗಲೂ ಅವಳ ಮೇಲೆ ಹಾಗೆ ಇರಲಿ ಅಂತ ಇಷ್ಟಪಡ್ತೀನಿ. ನನ್ನ ಮಗಳು ಬರ್ಡೇಗೆ ಯಾರ್ಯಾರು ಬರ್ತಾರೆ ಮತ್ತು ಬರ್ಡೇ ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ ಅಂತ ನೋಡಬೇಕಂದ್ರೆ ಫುಲ್ ವ್ಲಾಗ್ನ ಸ್ಕಿಪ್ ಮಾಡಿದೆ ನೋಡಿ. ಮತ್ತು ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ನಮ್ಮ ಸಿಹಿ ಹೀಗೆ ರೆಡಿಯಾಗಿದ್ದಾಳೆ. ಅಲ್ಲೇ ಕಂದಮ್ಮ ಅಜ್ಜಿ ತಾತ. ಸೊ ನಾನು ಅಮ್ಮ ಎಲ್ಲ ರೆಡಿಯಾಗಿ ಈವ್ನಿಂಗ್ ಒಂದು 6:15 ಆಗಿತ್ತು. ಸೊ ಅವಾಗ ಊರಿಂದ ಹೊರಟ್ವಿ. ಆ್ಯಕ್ಚುಲಿ ಅಪ್ಪ ಮುಂಚೆನೇ ಹೋಗಿದ್ರು ಹಾಸನ್ಗೆ, ಅದು ಕಾರ್ ಸ್ವಲ್ಪ ರಿಪೇರಿ ಇತ್ತು. ಹಾಗಾಗಿ ನಾನು ಅಮ್ಮ ಸಿಹಿನ ಕರ್ಕೊಂಡು ಸ್ಕೂಟಿಲಿ ಹೋದ್ವಿ. ಮಳೆ ಬರೋ ಥರ ಇತ್ತು, ಆದರೂ ಬೇಗ ಬೇಗ ಹೋದ್ವಿ. ಸೊ ಮಳೆ ಏನು ಬರಲಿಲ್ಲ. ಅಪ್ಪ ಆಲ್ರೆಡಿ ಹಾಸನಲ್ಲಿ ನಮ್ಮ ಮನೆಯಲ್ಲಿದ್ದರು. ಸೊ ನಾನು ಅಮ್ಮ ಹಾಸನ ಮನೆಗೆ ಬಂದ್ವಿ. ಸಂಡೇ ಹೇಗಿದ್ರೂ ಬರ್ಡೇ ಸೆಲೆಬ್ರೇಟ್ ಮಾಡ್ತೀವಲ್ಲ, ಸೊ ಹಾಗಾಗಿ ಸಿಂಪಲ್ಲಾಗಿ ಮನೆಯಲ್ಲೇ ಪಲಾವ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಹಾಗಾಗಿ ನಾವು ಮನೆಗೆ ಹೋದಾಗ ಅತ್ತೆ ಪಲಾವ್ಗೆ ರೆಡಿ ಮಾಡ್ತಾಯಿದ್ರು. ಮತ್ತು ರಾಣಿ ಅಕ್ಕ ಸಿಹಿಗೆ 2 ಪೇರ್ಸ್ ಬಟ್ಟೆ ಕೂಡ ತಂದಿದ್ರು ಬರ್ಡೇಗೆ ಅಂತ. ಥ್ಯಾಂಕ್ ಯು ರಾಣಿ ಅಕ್ಕ. ಸಿಹಿದ ಬರ್ಡೇ ಇತ್ತಲ್ವ, ಸೊ ದೇವಸ್ಥಾನಕ್ಕೆ ಹೋಗೋಣ ಅಂತ ನಾನು ರಿಶು ದಾಸರಕೊಪ್ಪಲಲ್ಲಿ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನ ಇದೆ, ಅಲ್ಲಿಗೆ ಹೋಗಿ ಪೂಜೆ ಮಾಡಿಸ್ಕೊಂಬರೋಣ ಅಂತ ನಾನು ರಿಶು ಹೊರಟ್ವಿ. ಹೋಗ್ತಾ ದಾರಿಯಲ್ಲೇ ಲೈಕ್ ಬಾಳೆಹಣ್ಣು, ದೇವ್ರಿಗೆ ಬೇಕಾಗಿರೋ ಐಟಮ್ಸ್ ಎಲ್ಲ ತೊಗೊಂಡು ಹೋದ್ವಿ. ಇದು ದಾಸರಕೊಪ್ಪಲು ಬಸ್ ಸ್ಟಾಪಲ್ಲಿದೆ. ಈ ದೇವಸ್ಥಾನದಲ್ಲಿ ಎಲ್ಲ ದೇವ್ರುಗಳಿದೆ ಅಂತಲೇ ಹೇಳ್ಬೋದು. ಇದು ಆಂಜನೇಯ ದೇವರಿದೆ. ಅದಾದಮೇಲೆ ಇಲ್ಲಿ ಗಣೇಶ ಮತ್ತು ಲಕ್ಷ್ಮೀ ವೆಂಕಟೇಶ್ವರ ನವಗ್ರಹ ಕೂಡ ಇದೆ. ದೇವಸ್ಥಾನ ತುಂಬ ಚೆನ್ನಾಗಿದೆ. ಆಂಜನೇಯ ಸ್ವಾಮಿಗೆ ಅರ್ಚನೆ ಮಾಡಿಸೋಣ ಅಂತ ಇಲ್ಲಿ ಬಂದ್ವಿ. ಆದರೆ ಅರ್ಚಕರು ಬಂದು ಪಕ್ಕದಲ್ಲಿ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಇತ್ತಲ್ವ, ಸೊ ಅಲ್ಲಿ ಪೂಜೆ ಮಾಡ್ತಾಯಿದ್ರು. ಸೊ ಅಲ್ಲೇ ಅರ್ಚನೆ ಮಾಡಿಸೋಣ ಅಂತ ಇಲ್ಲಿಂದ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನಕ್ಕೆ ಹೋದ್ವಿ. ಅಂದರೆ ಪಕ್ಕನೇ ಇದೆ. ಕುಂಕುಮ ಅರ್ಚನೆ ಮಾಡ್ತಾರೆ. ಸೊ ಕುಂಕುಮ ಅರ್ಚನೆ ಸಿಹಿ ನೇಮಲ್ಲಿ ಮಾಡಿಸೋದಕ್ಕೆ ಅಂತ ಕೊಟ್ವಿ. ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ಸಿಹಿ ಕಂದಮ್ಮ. ನಿನಗೆ ದೇವರು ಆರೋಗ್ಯ, ಐಶ್ವರ್ಯ ಮತ್ತು ಜೀವನದಲ್ಲಿ ಯಶಸ್ಸು ಎಲ್ಲ ಕೊಟ್ಟು ಕಾಪಾಡಲಿ ಅಂತ ದೇವ್ರ ಹತ್ರ ಬೇಡ್ಕೊತೀನಿ.
ಅರ್ಚನೆ ಎಲ್ಲ ಆದಮೇಲೆ ಅರ್ಚನೆ ಮಾಡಿರೋ ಕುಂಕುಮ ಮತ್ತು ಪ್ರಸಾದ ಕೊಡ್ತಾರೆ. ನೀವೇನೇ ಹೇಳಿ ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ಅಲ್ಲಿ ಒಂಥರ ನೆಮ್ಮದಿ ಫೀಲ್ ಆಗುತ್ತೆ ಮತ್ತು ಪೀಸ್ಫುಲ್ ಅಂತ ಫೀಲ್ ಆಗುತ್ತೆ. ಸೊ ನಿಮಗೆ ಹಾಗೆ ಅನಿಸುತ್ತಾ? ಕಮೆಂಟ್ ಮಾಡಿ ತಿಳಿಸಿ. ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಸ್ವಲ್ಪ ಅಡುಗೆ ಎಲ್ಲ ಪ್ರಿಪೇರ್ ಮಾಡಬೇಕಿತ್ತು. ನಾನು ಬರೋ ಅಷ್ಟರಲ್ಲಿ ಆಲ್ರೆಡಿ ಅತ್ತೆ ಮತ್ತು ಅಮ್ಮ ಅಕ್ಕ ಎಲ್ಲ ಸೇರಿಕೊಂಡು ಎಲ್ಲ ಅಡುಗೆ ಪ್ರಿಪೇರ್ ಮಾಡಿದರು. ಅದಾದಮೇಲೆ ಬೇಗ ಬೇಗ ಎಲ್ಲರೂ ರೆಡಿಯಾಗಿ ಮನೆಯಿಂದ ಹೊರಟ್ವಿ. ನಾವು ಯಾವಾಗ್ಲೂ ಮನೆಯಲ್ಲೇ ಬರ್ಡೇ ಸೆಲೆಬ್ರೇಟ್ ಮಾಡ್ತಿದ್ದಿದ್ದು, ಅಂದರೆ ನಾವೇ ಡೆಕೋರೇಟ್ ಮಾಡಿ ಸೆಲೆಬ್ರೇಟ್ ಮಾಡ್ತಾಯಿದ್ವಿ. ಬಟ್ ಈ ಸಲ ಡಿಫ್ರೆಂಟಾಗಿರಲಿ ಮತ್ತು ನಾವೇ ಯಾವಾಗಲೂ ಡೆಕೋರೇಟ್ ಮಾಡ್ತಿದ್ವಲ್ಲ, ನಮಗೆಲ್ಲ ಈ ಸಲ ಫ್ರೀಯಾಗಿರಲಿ ಅಂದ್ಬಿಟ್ಟು ಹಾಸನಲ್ಲಿ ಜಸ್ಟ್ ಬೇಕಿದೆ ಅಲ್ವಾ, ಅಲ್ಲಿ ಅವರೇನೆ ಫುಲ್ ಎಲ್ಲ ಡೆಕೋರೇಷನ್ ಮಾಡಿರ್ತಾರೆ. ಜಸ್ಟ್ ನಾವು ಅಲ್ಲೇ ಕೇಕ್ ತಗೊಂಡು ಸೆಲೆಬ್ರೇಟ್ ಮಾಡೋದಷ್ಟೇ. ಒಂಥರ ಚೇಂಜ್ ಇರುತ್ತೆ ಮತ್ತು ಫ್ಯಾಮಿಲಿ ಎಲ್ಲರೂ ಇದ್ವಿ ಅಲ್ವಾ, ಸೊ ಒಂದು ಒಳ್ಳೆ ಈವ್ನಿಂಗ್ ಆಗುತ್ತೆ ಅಂತ ಸೊ ಎಲ್ಲರೂ ಹೋಗ್ತಾ ಇದ್ದೀವಿ. ವಿಶ್ವ ಬರೋದಕ್ಕೆ ಅಂತ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಲೀವೆಲ್ಲ ಹಾಕಿದ್ರು ಪಾಪ. ಬಟ್ ಸಡನ್ನಾಗಿ ಅವ್ರಿಗೆ ಯಾವುದೋ ಪ್ರಾಜೆಕ್ಟ್ ಬಂತು ಅಂತ ಮೀಟಿಂಗ್ ಇತ್ತು, ಹಾಗಾಗಿ ಅವ್ರು ಸಿಹಿ ಬರ್ಡೇಗೆ ಬರೋಕ್ಕಾಗಲಿಲ್ಲ. ಬಟ್ ವಿಶ್ವನ ತುಂಬ ಮಿಸ್ ಮಾಡ್ಕೊಂಡ್ವಿ ಎಲ್ರೂ. ಈ ಥರ ಎಲ್ಲ ಆಚೆ ಹೋದಾಗ ವಿಶ್ವನೇ ಎಲ್ಲ ಕಡೆ ಕರ್ಕೊಂಡು ಹೋಗ್ತಾಯಿದ್ರು, ಅದನ್ನೆಲ್ಲ ತುಂಬ ಮಿಸ್ ಮಾಡ್ಕೊಂಡ್ವಿ. ಮತ್ತು ನನ್ನ ಮೈದ್ನ ಕೂಡ ಇಲ್ಲ, ಫ್ಯಾಮಿಲಿಯಲ್ಲಿ ಅವನೊಬ್ಬ ಮಿಸ್ಸಿಂಗ್ ಇದ್ದ, ಅವನ್ನೂ ಮಿಸ್ ಮಾಡ್ಕೊಂಡ್ವಿ. ನನ್ನ ತಮ್ಮಂಗೆ ಚಿಕ್ಕಮಂಗ್ಳೂರಲ್ಲಿ ವರ್ಕ್ ಇತ್ತು, ಚಿಕ್ಕಮಂಗ್ಳೂರಿಂದ ಅವನು ಡೈರೆಕ್ಟ್ ಜಸ್ಟ್ ಬೇಕಿಗೆ ಬಂದ. ಮತ್ತು ನಮ್ಮ ಅಕ್ಕ, ಅಮ್ಮು, ಭಾವ, ಚಾಣು ಎಲ್ಲರೂ ಅಲ್ಲಿಗೆ ಬಂದರು. ಈ ಥರ ಸೆಲೆಬ್ರೇಟ್ ಮಾಡೋಣ ಅಂತ ಐಡಿಯಾ ಕೊಟ್ಟಿದ್ದೆ ನನ್ನ ತಮ್ಮ. ಅವನೇ ಎಲ್ಲ ಪ್ರಿಪ್ರೇಷನ್ನು ಮತ್ತು ಸೆಲೆಬ್ರೇಷನ್ ಎಲ್ಲ ಅವನದೇ. ನಾನು ಜಸ್ಟ್ ಬೇಕು ಅಂದ್ಕೊಂಡ್ರೆ ಸ್ಪೇಸ್ ಎಲ್ಲ ಕಡಿಮೆ ಇರುತ್ತೆ ಹೇಗೋ ಅಂತ ಅಂದ್ಕೊಂಡಿದ್ದೆ. ಬಟ್ ಇಲ್ಲಿ ಬಂದಮೇಲೆ ಸ್ಪೇಸ್ ಎಲ್ಲ ತುಂಬ ದೊಡ್ಡದಿದೆ ಮತ್ತು ಡೆಕೋರೇಷನ್ನು ಅಷ್ಟೇ ತುಂಬ ಚೆನ್ನಾಗಿ ಮಾಡಿದರು. ಮತ್ತು ತುಂಬ ಸ್ಪೇಸ್ ಇತ್ತು, ಅಲ್ಲಿ ಕೂತ್ಕೋಬೋದು. ಮತ್ತು ಚಾಟ್ಸು, ಐಸ್ ಕ್ರೀಮು ಪ್ರತಿಯೊಂದು ಇತ್ತು. ಮತ್ತು ಅಲ್ಲಿನ ಪೀಪಲ್ಸ್ ಕೂಡ ಅಷ್ಟೇ, ಅಂದರೆ ಸ್ಟಾಫ್ಸ್ ಇರ್ತಾರಲ್ಲ ಅವರೆಲ್ಲ ತುಂಬ ಫ್ರೆಂಡ್ಲಿ ಅಂತಲೇ ಹೇಳ್ಬೋದು. ನನ್ನ ತಮ್ಮಂಗೆ ಅವರೆಲ್ಲ ಫುಲ್ ಪರಿಚಯ ಇದ್ದರು, ಯಾಕಂದರೆ ಅವನು ಫಂಕ್ಷನ್ಸ್ಗೆಲ್ಲ ಅವನೇ ಕೇಕ್ ಆರ್ಡರ್ ಮಾಡೋದು ನಮ್ಮ ಮನೆಯಲ್ಲಿ. ಅವನೇ ಡಿಸೈನ್ಸು ಪ್ರತಿಯೊಂದು ನೋಡಿ ಅವನಿಲ್ಲೇ ಆರ್ಡರ್ ಮಾಡೋದು. ಸೊ ಹಾಗಾಗಿ ಅವ್ರು ತುಂಬ ಫ್ರೆಂಡ್ಲಿ ಆಗಿದ್ದರು. ನಾವು ಬಂದಾಗ ಬೇರೆ ಯಾರೋ ಸೆಲೆಬ್ರೇಟ್ ಮಾಡ್ತಾಯಿದ್ರು. ಸೊ ಒಂದು 5 ಮಿನಿಟ್ಸ್ ವೆಯ್ಟ್ ಮಾಡಿದ್ವಿ. ನಾವು ಬ್ಲೂಬೆರಿ ಕೇಕ್ ತೊಗೊಂಡಿದ್ವಿ, ಪೇಸ್ಟ್ರೀಸು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಬ್ಲೂಬೆರಿ. ನಾವು ಯಾವತ್ತೂ ಆ ಫ್ಲೇವರ್ ಅಂದರೆ ಟ್ರೈ ಮಾಡಿರಲಿಲ್ಲ.
ಕೇಕ್ ಕಟ್ಟಿಂಗ್ ಎಲ್ಲ ಆಯಿತು. ಅದಾದಮೇಲೆ ಫೋಟೋ ಸೆಷನ್ ಕೂಡ ಆಯಿತು. ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಆಯಿತು ಬರ್ಡೇ. ಥ್ಯಾಂಕ್ ಯು ಸೋ ಮಚ್ ಸುಮನ್. ನನ್ನ ಫ್ಯಾಮಿಲಿಯವರು ಅಷ್ಟೇ ಈ ಥರ ಎಲ್ಲಾದರೂ ಹೋಗೋಣ ಸೆಲೆಬ್ರೇಟ್ ಮಾಡೋಣ ಅಂದಾಗ ತುಂಬ ಸಪೋರ್ಟ್ ಮಾಡ್ತಾರೆ. ನಮ್ಮ ಅತ್ತೆ ಮಾಮ ಅಪ್ಪ ಅಮ್ಮ ಆಗಿರ್ಬೋದು ಎಲ್ಲರೂ ತುಂಬ ಸಪೋರ್ಟ್ ಮಾಡ್ತಾರೆ. ಸೊ ಥ್ಯಾಂಕ್ ಯು. ಯಾರ್ಯಾರು ಬಂದಿದ್ರೆ ಎಲ್ರಿಗೂ ತುಂಬ ಥ್ಯಾಂಕ್ಸ್. ಹಾಸನ್ನವರು ಯಾರಾದರೂ ನನ್ನ ವ್ಲಾಗ್ ನೋಡ್ತಿದ್ರೆ ಸೊ ಮಸ್ಟ್ ವಿಸಿಟ್ ಅಂತಲೇ ಹೇಳ್ಬೋದು. ನಿಮ್ಮದು ಬರ್ಡೇಸು, ಆ್ಯನಿವರ್ಸರಿ, ಬ್ರೈಡ್ ಟು ಬಿ, ಮಾಮ್ ಟು ಬಿ, ಲೈಕ್ ಅಲ್ಲಿ ಡೆಕೋರೇಷನ್ ಇದೆ ಅಲ್ವಾ, ನಿಮ್ಮದು ಯಾವ ಸೆಲೆಬ್ರೇಷನ್ ಇರುತ್ತೆ ಅದನ್ನು ಟ್ಯಾಗ್ ಹಾಕಿ ಕೊಡ್ತಾರೆ. ತುಂಬ ಒಂದು ಒಳ್ಳೆ ಪ್ಲೇಸ್ ಅಂತಲೇ ಹೇಳ್ಬೋದು ಫ್ಯಾಮಿಲಿ ಜೊತೆ ಮತ್ತು ಫ್ರೆಂಡ್ಸ್ ಜೊತೆ ಸ್ಪೆಂಡ್ ಮಾಡೋದಕ್ಕೆ. ನನಗಂತೂ ತುಂಬ ಖುಷಿ ಆಯಿತು. ನನ್ನ ಫ್ಯಾಮಿಲಿಯವ್ರನ್ನೆಲ್ಲ ಲೈಕ್ ಒಟ್ಟಿಗೆ ಈ ಥರ ಇರೋದಂದರೆ ನನಗೆ ತುಂಬ ಖುಷಿ. ಮತ್ತು ಇಲ್ಲೆಲ್ಲ ಸೆಲೆಬ್ರೇಷನ್ ಮುಗಿಸ್ಕೊಂಡು ನಾವು ಎಮ್ ಜಿ ರೋಡಿಗೆ ಹೋಗಿ ಗೋಬಿ ಎಲ್ಲ ತಿಂದ್ಕೊಂಡು ಮನೆಗೆ ಹೊರಟ್ವಿ. ಆಲ್ರೆಡಿ ಕೇಕು ಮತ್ತು ಗೋಬಿ ಎಲ್ಲ ತಿಂದು ಎಲ್ರಿಗೂ ಹೊಟ್ಟೆ ತುಂಬಿತ್ತು. ಆದರೂ ಸ್ವಲ್ಪ ಮನೇಲಿ ಪಲಾವ್ ಮಾಡಿ ಬಂದಿದ್ವಲ್ವ, ವೇಸ್ಟ್ ಆಗಬಾರ್ದು ಅಂತ ಎಲ್ಲ ಸ್ವಲ್ಪ ಪಲಾವ್ ತಿಂದ್ಕೊಂಡು ಅಕ್ಕ ಅವ್ರ ಮನೆಗೆ ಹೊರಟ್ರು. ಮತ್ತು ನಾನು ಅಪ್ಪ ಅಮ್ಮ ಎಲ್ಲ ಊರಿಗೆ ಹೊರಟ್ವಿ. ಐ ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ. ಇನ್ನೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.